ನಮ್ಮ ಜೀವನನ ನಮ್ಮ ಕೈಯಲ್ಲಿ ಬದಲಾವಣೆ ಮಾಡೋಕ್ಕೆ ಆಗತ್ತಾ? ಇದಕ್ಕೆ ಉತ್ತರ ನನ್ನ ಪ್ರಕಾರ ಖಂಡಿತ ಇಲ್ಲ. ಇದೇನಪ್ಪ ಇವನು ದಿನ ಬೆಳಗಾದರೆ ನಿಮ್ಮ ಜೀವನನ ಹಾಗೆ ಬದಲಾವಣೆ ಮಾಡ್ಕೊಳ್ಳಿ, ಹೀಗೆ ಬದಲಾವಣೆ ಮಾಡ್ಕೊಳ್ಳಿ, ಆ ರೋಗಕ್ಕೆ ಈ ಮದ್ದು ಬಳಸ್ಕೊಳ್ಳಿ, ಆ ನೋವಿಗೆ ಈ ತೈಲ ಬಳಸ್ಕೊಳ್ಳಿ ಹೇಳೋರ ಮಧ್ಯ ನಿಮ್ಮ ಜೀವನನ ಬದಲಾವಣೆ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಅಂದ್ಕೊತಿದ್ದೀರಾ? ನೀವು ಅಂದ್ಕೊಂಡಿದ್ರಲ್ಲಿ ಏನೂ ತಪ್ಪಿಲ್ಲ, ನೀವು ಕರೆಕ್ಟಾಗಿ ಕೇಳಿದ್ದೀರಾ. ಖಂಡಿತ ಹೌದು. ನಮ್ಮ ಜೀವನನ ಬದಲಾಯಿಸೋ ಶಕ್ತಿ ಈ ಸೃಷ್ಟಿ ನಮಗೆ ನೀಡೇ ಇಲ್ಲ. ಇದಕ್ಕೆ ನನ್ನ ಹತ್ರ ಏನು ಸಾಕ್ಷಿ ಇದೆ ಅಂತ ಕೇಳ್ತಿದ್ದೀರಾ? ಈ ಸಾಕ್ಷಿಯನ್ನು ನನ್ನ ಕೈಲಾದಷ್ಟು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ, ಕೇಳಿ. ಅದಕ್ಕೂ ಮುಂಚೆ ಇನ್ನೊಂದು ವಿಷಯನ ಹೇಳ್ತೇನೆ. ಮನುಷ್ಯನ ಪ್ರಯತ್ನವನ್ನು ಸಂಪೂರ್ಣವಾಗಿ ಅಲ್ಲಗಳೆಯೋದು ಈ ವಿಡಿಯೋ ಉದ್ದೇಶ ಅಥವಾ ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ, ನಾವು ಏನೇ ಪ್ರಯತ್ನ ಮಾಡಲಿ, ಯಾವುದೇ ರೀತಿ ಸಾಧನೆ ಮಾಡಲಿ, ಬದುಕಿನಲ್ಲಿ ಇದೊಂದು ಆಯಾಮ ಇದೆ. ಈ ಆಯಾಮವನ್ನು ನಾವು ತಿಳ್ಕೊಳ್ಳೇಬೇಕಾಗಿದೆ. ಅದು ಈ ವಿಡಿಯೋದ ಪ್ರಯತ್ನ. ಈ ಆಯಾಮ ನಮ್ಮ ಬದುಕಿನ ಮೂಲದೊಂದಿಗೆ ಸದಾ ಸಂಪರ್ಕದಲ್ಲಿ ಇರೋ ಹಾಗೆ ಮಾಡುತ್ತೆ. ಮತ್ತೆ ನಮ್ಮನ್ನು ಸೃಷ್ಟಿ ಮಾಡಿರೋ ಈ ಮೂಲದೊಂದಿಗೆ ನಾವು ಸದಾ ಸಂಪರ್ಕದಲ್ಲಿದ್ದರೆ ನಮ್ಮನ್ನು ತಡೆಯೋರು ಯಾರು ಅಲ್ವಾ? ಬನ್ನಿ, ಸಾಕ್ಷಿ ಬಗ್ಗೆ ಮಾತಾಡಿದ್ನಲ್ವಾ, ನಾನು ಕೊಡೋ ಪ್ರಯತ್ನ ಮಾಡ್ತೇನೆ. ಈಗ ಎಲ್ಲಾದರೂ ಒಂದು ಕಡೆ ಶಾಂತವಾಗಿರೋ ಜಾಗದಲ್ಲಿ 1 ನಿಮಿಷ ಕೂತ್ಕೊಳ್ಳಿ. 1 ನಿಮಿಷ ಆದಮೇಲೆ ನಿಧಾನಕ್ಕೆ ನಿಮ್ಮ ಗಮನನ ನಿಮ್ಮ ಉಸಿರಾಟದ ಕಡೆಗೆ ಕೊಂಡೊಯ್ಯಿರಿ. ಉಸಿರು ನಮ್ಮ ದೇಹದೊಳಗೆ ಬರುತ್ತೆ ಮತ್ತು ಆಚೆ ಹೋಗುತ್ತೆ ಅಲ್ವಾ? ಇದು ಕ್ರಿಯೆ ಸದಾ ಆಗ್ತಾನೇ ಇದೆ. ಈ ಉಸಿರು ಬರೋಕ್ಕಿಂತ ಒಂದು ಕ್ಷಣ ಮುಂಚೆ ಕಣ್ಮುಚ್ಚಿ ಒಮ್ಮೆ ಗಮನಿಸಿ. ಅದೊಂದು ಶಕ್ತಿ ಆ ಉಸಿರನ್ನು ಎಳೆಯತ್ತೆ ಅಲ್ವಾ? ನಾವು ವೈಜ್ಞಾನಿಕವಾಗಿ ಅದನ್ನು ಡಯಾಫ್ರಾಮ್, ಬ್ರೈನ್ ಸಿಗ್ನಲ್ ಹೇಗೆ ಬೇಕಾದ್ರೂ ವಿವರಿಸ್ಬೋದು. ಅದಕ್ಕೂ ಆಚೆ ಅದೊಂದು ಶಕ್ತಿ ಖಂಡಿತ ಇದೆ. ಆ ಶಕ್ತಿ ನಮ್ಮ ಉಸಿರನ್ನು ಎಳೆಯತ್ತೆ ಅಲ್ವಾ? ಉಸಿರು ಒಳಗಡೆ ಬಂದ ನಂತರ ಅದು ಏನೆಲ್ಲ ಕೆಲಸ ಮಾಡುತ್ತೆ ಅದನ್ನು ವಿವರಿಸಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಖಂಡಿತ ಅದೊಂದು ಅದ್ಭುತವಾದ ಕೆಲಸವನ್ನು ಮಾಡಿದೆ, ನಮ್ಮನ್ನು ಜೀವಂತವಾಗಿಸಿದೆ. ಅದಾದಮೇಲೆ ಅದೇ ಶಕ್ತಿ ಆ ಉಸಿರನ್ನು ನಮ್ಮ ದೇಹದಿಂದ ಆಚೆ ತಗೊಂಡೋಗುತ್ತೆ ಮತ್ತು ಈ ಕ್ರಿಯೆ ಸದಾ ನಡೀತಾ ಇರುತ್ತೆ ಅಲ್ವಾ? ಈ ಒಂದು ಶಕ್ತಿ ಇಲ್ಲದೇ ಇದ್ದಿದ್ರೆ ನಾವು ಉಸಿರಾಡ್ತಿದ್ವಾ? ನಾವು ಜೀವಂತವಾಗಿ ಇರ್ತಾ ಇದ್ವಾ? ಈ ಶಕ್ತಿ ಇಲ್ಲದಾಗಿದ್ರೆ ಈ ಯೋಚನೆಗಳು ನಮ್ಮ ತಲೆಯಲ್ಲಿ ಬರ್ತಾ ಇದ್ವಾ? ಆ ಯೋಚನೆಗಳಿಂದ ಕಾರ್ಯಗಳನ್ನು ಈ ಶಕ್ತಿಯ ಸಹಾಯ ಇಲ್ಲದೇ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಹಾಗಾದರೆ ಈ ಶಕ್ತಿ ಯಾವುದು? ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ಅದೊಂದು ಶಕ್ತಿ ಅಷ್ಟೆ. ಅದನ್ನು ನೀವು ಹತ್ತಿರದಿಂದ ನೋಡ್ಬೋದು, ನಮ್ಮಲ್ಲೇ ಇದೆ ಅದು ಅಲ್ವಾ? ಪ್ರತಿ ಕ್ಷಣ ಸಹಿತ ನಮ್ಮ ಜೊತೆಗೇ ಇದೆ ಅಲ್ವಾ? ಇದರದೊಂದು ಸಣ್ಣ ಅನುಭವ ನಿಮಗೆ ಆದ್ರೂ ಸಹಿತ ನೀವು ನಾನೇ ಎಲ್ಲ ಮಾಡಿದ್ದು, ನನ್ನಿಂದನೇ ಎಲ್ಲ ಅಂತ ಇನ್ನೊಮ್ಮೆ ಯೋಚನೆ ಮಾಡೋದಿಲ್ಲ. ನಾವು ಬೇರೆಯವ್ರನ್ನ ಗಮನಿಸಿದರೆ ಅವ್ರು ಏನೇನೋ ಮಾಡ್ತಾ ಇದ್ದಾರೆ, ಅವ್ರು ಏನೇನೋ ಸಾಧನೆಗಳು ಮಾಡ್ತಿದ್ದಾರೆ, ಅವ್ರು ಹಾಗಿದ್ರು ಇವಾಗ ನೋಡ್ರಿ ಹೀಗಾಗ್ಬಿಟ್ಟಿದ್ದಾರೆ, ವಾವ್ ಅಂತೆಲ್ಲ ಅನಿಸುತ್ತೆ. ಆದರೆ ನಾವು ನಮ್ಮಲ್ಲೇ ಈ ಶಕ್ತಿಯ ಅನುಭವವನ್ನು ಮಾಡಿಕೊಂಡಾಗ ನಮಗೆ ಅರ್ಥ ಆಗಬಹುದು. ಏನಂತ ಹೇಳಿದರೆ, ನಾವೆಲ್ಲ ಈ ಶಕ್ತಿಯ ಸಹಾಯದಿಂದ ಪ್ರಪಂಚದಲ್ಲಿ ಎಲ್ಲನೂ ಮಾಡ್ತಾ ಇದ್ದೇವೆ ಅಂತ ಅಲ್ವಾ? ಆದರೂ ನಮ್ಮ ಈ ಬುದ್ಧಿ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಈ ಬುದ್ಧಿ ಸದಾ ಅನ್ವೇಷಣೆ ಮಾಡ್ತಾ ಇರುತ್ತೆ. ಹೇಗೆ ಒಂದು ಕೆಲಸ ಆಯಿತು, ಅದರ ಆಯಾಮಗಳೇನು, ಅದರ ವಿಜ್ಞಾನ ಏನು, ಹೀಗೆಲ್ಲ ಯೋಚನೆ ಮಾಡ್ತಾ 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 ಅದು ತಾನೇ ಮಾಡಿದ್ದು ಅನ್ನೋ ಭ್ರಮೆಯಲ್ಲಿ ಬಂದ್ಬಿಡತ್ತೆ. ವಿಜ್ಞಾನವನ್ನು ಒಪ್ಕೊಳ್ಬೋದು, ಆದರೆ ಭ್ರಮೆಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭ್ರಮೆ ಈ ಪ್ರಕೃತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಭ್ರಮೆ ಒಂದು ವಿಕೃತಿ ಆಗುತ್ತೆ. ಮತ್ತು ಈ ಭ್ರಮೆಯ ವಿಕೃತಿಯಿಂದ ನಾವು ನಮಗೂ ನೋವು ಉಂಟು ಮಾಡ್ಕೊಳ್ತೇವೆ, ನಮ್ಮ ಸುತ್ತಲಿರುವ ಪ್ರಪಂಚಕ್ಕೂ ನೋವು ಉಂಟು ಮಾಡ್ತೇವೆ ಅಲ್ವಾ? ಮತ್ತು ಈ ಅದ್ಭುತ ಶಕ್ತಿಯ ಅನುಭವಕ್ಕೋಸ್ಕರ, ಅದರ ಮಾರ್ಗದರ್ಶನಕ್ಕೋಸ್ಕರ ನಮ್ಮ ದೇಶದಲ್ಲಿ ಅದ್ಭುತ ಸಂಸ್ಕೃತಿಯನ್ನೇ ನಾವು ಕಟ್ಟಿದ್ದೇವೆ. ಇಲ್ಲೂ ಸಹ ನಾವು ಈ ಸಂಸ್ಕೃತಿಯನ್ನು ಕಟ್ಟಿದ್ದೇವೆ ಅಂದರೆ ತಪ್ಪಾಗತ್ತೆ. ಆ ಅದ್ಭುತ ಶಕ್ತಿ ಈ ದೇಶದಲ್ಲಿ ಸಂಸ್ಕೃತಿಯಾಗಿ ನಮ್ಮೊಂದಿಗೆ ಸದಾ ಇದೆ. ಮತ್ತೆ
ಈ ಶಕ್ತಿಯ ಅನುಭವ ನಿಮಗೆ ಆಗಲಿ, ಅದು ನಿಮ್ಮ ಜೊತೆ ಸದಾ ಸಂಗಾತಿಯಾಗಿ ಮಾರ್ಗದರ್ಶಕನಾಗಿ ನಿಮ್ಮ ಜೊತೆ ಇರಲಿ ಅಂತ ಈ ವಿಡಿಯೋದ ಮೂಲಕ ಕೋರ್ತೇನೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.